ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸಿನ ಶಿಖರ ಏರಲು ಸರಿಯಾದ ಮಾರ್ಗದರ್ಶನ ಅತಿ ಮುಖ್ಯ. ಯುಜಿಸಿ, ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗ ಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ, ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ತರಗತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಪಠ್ಯಕ್ರಮದ ನೀಲನಕ್ಷೆಯನ್ನು ಸ್ವಲ್ಪ ನೋಡೋಣ. ಸ್ನೇಹಿತರೆ, ನಿಮ್ಮ ಮುಂದೆ ಇರುವ 5 ರಿಂದ 6 ತಿಂಗಳ ಸಮಯ ಕೇವಲ ದಿನಗಳಲ್ಲ, ಬದಲಿಗೆ ನಿಮ್ಮ ಯಶಸ್ಸಿನ ಹಾದಿಯನ್ನು ನೀವೇ ಕಿತ್ತುಕೊಳ್ಳಲು ಸಿಕ್ಕಿರುವ ಒಂದು ಸುವರ್ಣಾವಕಾಶ. ನೆನಪಿಡಿ, ಯುದ್ಧವನ್ನು ಗೆಲ್ಲಬೇಕಾದರೆ ಕೇವಲ ಆಯುಧಗಳಿದ್ದರೆ ಸಾಲದು. ಆ ಯುದ್ಧದ ಭೂಮಿಯ ಸಂಪೂರ್ಣ ನಕ್ಷೆ ನಮ್ಮ ಕೈಯಲ್ಲಿರಬೇಕು. ಅದೇ ರೀತಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ನಮ್ಮ ಪಠ್ಯಕ್ರಮವೇ ನಮ್ಮ ಯುದ್ಧದ ನಕ್ಷೆ. ಸಿಲೆಬಸ್ ನೋಡಿ ಹೆದರಬೇಡಿ, ಅದು ನಿಮ್ಮನ್ನು ಕತ್ತಲೆಯಲ್ಲಿ ಮುನ್ನಡೆಸುವ ದೀಪಸ್ತಂಭ. ಹಿಂದಿನಿಂದಲೇ ನಾವು ಪಠ್ಯಕ್ರಮವನ್ನು ಸಣ್ಣ ಸಣ್ಣ ಗುರಿಗಳಾಗಿ ವಿಂಗಡಿಸಿ ಪ್ರತಿನಿತ್ಯವೂ ಗೆಲ್ಲುತ್ತಾ ಸಾಗೋಣ. ಸಮಯ ಇನ್ನೂ ಮಿಂಚಿಲ್ಲ. ಸರಿಯಾದ ಯೋಚನೆ ಮತ್ತು ಹಿಂದಿನಿಂದಲೇ ಆರಂಭಿಸುವ ನಿಮ್ಮ ನಿರ್ಧಾರ ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತದೆ. ಬನ್ನಿ, ಈ ಪಠ್ಯಕ್ರಮವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಪಠ್ಯಕ್ರಮವು ಒಟ್ಟು 10 ಘಟಕಗಳನ್ನು ಹೊಂದಿದೆ. ಆ 10 ಘಟಕಗಳಲ್ಲಿ ಹಲವಾರು ಉಪಭಾಗಗಳಿವೆ. ಆ ಉಪಭಾಗಗಳಲ್ಲಿ ಹಲವಾರು ಉಪ ಅಂಶಗಳನ್ನು ಪಠ್ಯಕ್ರಮವು ಒಳಗೊಂಡಿದೆ. ಹಾಗಾದರೆ ಪಠ್ಯಕ್ರಮದ ಘಟಕಗಳನ್ನು ನೋಡುವುದಾದರೆ, ಘಟಕ 1 ಪ್ರಾಚೀನ ಕನ್ನಡ ಸಾಹಿತ್ಯ. ಅದರಲ್ಲಿ ಪ್ರಾಚೀನ ಪೂರ್ವಶಾಸನದ ಸಾಹಿತ್ಯ. ಅದರಲ್ಲಿರುವ ಹಲ್ಮಿಡಿ ಶಾಸನ, ಅಶೋಕನ ಶಾಸನಗಳು, ಬಾದಾಮಿ ಶಾಸನ, ತಮಟಗಲ್ಲು ಶಾಸನ, ಜೀನವಲ್ಲಭನ ಶಾಸನ, ಶ್ರವಣಬೆಳಗೊಳದ ನಂದಿಸೇನನ ಶಾಸನ. ಪ್ರಾಚೀನ ಪೂರ್ವ ಸಾಹಿತ್ಯ, ಕವಿ, ಕೃತಿ, ಮೂಲ, ಕಾಲ, ದೇಶ. ಅದರಲ್ಲಿ ದುರ್ವಿನೀತ, ತಂಬುಲಾಚಾರ್ಯ, ಶ್ಯಾಮಕುಂದಾಚಾರ್ಯ, ಕವಿರಾಜ ಮಾರ್ಗ ಮತ್ತು ಒಡ್ಡಾರಾಧನೆ. ಪ್ರಾಚೀನ ಕನ್ನಡ ಸಾಹಿತ್ಯ. ಅದರಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳು, ಚಂಪು, ಚಂಪುವಿನ ಉಗಮ, ಲಕ್ಷಣ ಮತ್ತು ವಿಕಾಸ. ಪರಿಕಲ್ಪನೆ: ಚರಿತೆ, ಪುರಾಣ, ಧರ್ಮ, ಕಾವ್ಯಧರ್ಮ, ಹಿಂಸೆ, ಅಹಿಂಸೆ, ಮಾರ್ಗ, ದೇಶಿ, ಲೌಕಿಕ, ಆಗಮಿಕ, ವಸ್ತುಕ, ವರ್ಣಕ, ಪ್ರಭುತ್ವ, ಪ್ರತಿರೋಧ. ನಂತರ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ. ಜೈನ ಧರ್ಮ. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ. ಶಾತವಾಹನರು, ಕದಂಬರು, ಚಾಲುಕ್ಯರು, ಗಂಗರು, ರಾಷ್ಟ್ರಕೂಟರು. ಪ್ರಾಚೀನ ಕನ್ನಡ ಕವಿ, ಕೃತಿ, ಕಾಲ, ದೇಶ. ಪಂಪ, ಪೊನ್ನ, ಚಾವುಂಡರಾಯ, ವಂದನೆ, ನಾಗವರ್ಮ, ರನ್ನ, ದುರ್ಗಸಿಂಹ, ಎರಡನೇ ನಾಗವರ್ಮ, ನಾಗಚಂದ್ರ, ನಯಸೇನ, ಬ್ರಹ್ಮಶಿವ, ಕರ್ಣಪಾರ್ಯ. ಘಟಕ 1 ಇಷ್ಟು ಅಂಶಗಳನ್ನು ಕೂಡ ಒಳಗೊಂಡಿದೆ. ನಂತರ ಘಟಕ 2. ಇದರಲ್ಲಿ ಘಟಕ 2 ಮಧ್ಯಕಾಲೀನ ಕನ್ನಡ ಸಾಹಿತ್ಯ. ಇದರಲ್ಲಿ ಬರುವಂತಹ ಉಪಭಾಗಗಳು ಮತ್ತು ಉಪ ವಿಷಯಗಳನ್ನು ನೋಡೋದಾದರೆ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ. ಅದರಲ್ಲಿ
ಸಾಹಿತ್ಯ ರೂಪಗಳು ವಚನ, ರಗಳೆ, ಷಟ್ಪದಿ, ಸಾಂಗತ್ಯ, ತ್ರಿಪದಿ, ಕೀರ್ತನೆ, ಶತಕ, ತತ್ವಪದ. ಮತ್ತು ಅದರಲ್ಲಿ ಬರುವಂತಹ ಉಪಭಾಗ ಮತ್ತೊಂದು ಪರಿಕಲ್ಪನೆ. ಅದರಲ್ಲಿ ಭಕ್ತಿ ಅನುಭವ, ಕಾಯ ಕಾಯಕ, ಬಯಲು ಆಲಯ, ಜೀವ ದೇವ, ಯೋಗ ಭೋಗ. ಘಟಕ 2ರಲ್ಲಿ ಬರುವಂತಹ ಮತ್ತೊಂದು ಉಪಭಾಗ ಅಂತಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ. ಅದರಲ್ಲಿ ಶೈವ, ವೀರಶೈವ, ವೈಷ್ಣವ, ಜೈನ, ನಾಥ, ಕಾಪಾಲಿಕ, ಲಕುಲಿಶ, ಪಾಶುಪತಿ. ಮತ್ತೊಂದು ಉಪಭಾಗವಾಗಿ ನೋಡೋದಾದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ. ಅದರಲ್ಲಿ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಗಂಗರು, ಕಳಚೂರಿಯರು, ವಿಜಯನಗರದ ಅರಸರು, ರಟ್ಟರು, ಮೈಸೂರು ಒಡೆಯರು. ಮತ್ತೊಂದು ಉಪಭಾಗವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಕವಿ, ಕೃತಿ, ಕಾಲ, ದೇಶ. ಅದರಲ್ಲಿ ನೋಡೋದಾದರೆ ಆಂಡಯ್ಯ, ನೇಮಿಚಂದ್ರ, ರುದ್ರಭಟ್ಟ, ಕೇಶಿರಾಜ, ಷಡಕ್ಷರಿ, ಜೇಡರ ದಾಸಿಮಯ್ಯ, ಬಸವಣ್ಣ, ಹಲ್ಲಮಪ್ರಭು, ಅಕ್ಕಮಹಾದೇವಿ, ಸೂಳೆ ಸಂಕವ್ವೆ, ಮುಕ್ತಾಯಕ್ಕ, ನೀಲಾಂಬಿಕೆ, ಸಿದ್ದರಾಮ, ಚೆನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ಶೂನ್ಯ ಸಂಪಾದನಕಾರರು, ಹರಿಹರ, ರಾಘವಾಂಕ, ಚಾಮರಸ, ಭೀಮಕವಿ, ಕುಮಾರವ್ಯಾಸ, ಕುಮಾರ ವಾಲ್ಮೀಕಿ, ಚಾಟು ವಿಠಲನಾಥ, ನರಹರಿ, ಲಕ್ಷ್ಮೀಶ, ಲಕ್ಕಣ್ಣ ದಂಡೇಶ, ನಿಜಗುಣ ಶಿವಯೋಗಿ, ದೀಪರಾಜ, ನಂಜುಂಡ, ರತ್ನಾಕರವರ್ಣಿ, ಶ್ರೀಪಾದರಾಯ, ಪುರಂದರದಾಸ, ಕನಕದಾಸ, ವಾದಿರಾಜ, ಜಗನ್ನಾಥದಾಸ, ಮಹಿಪತಿದಾಸ, ವಿಜಯದಾಸ, ಸರ್ವಜ್ಞ, ಕೆಂಪುನಾರಾಯಣ, ದೇವಚಂದ್ರ, ಸಂಚಿಯ ಹೊನ್ನಮ್ಮ, ತಿರುಮಲಾರ್ಯ, ಸಿಂಗಾರಾರ್ಯ, ಮುದ್ದಣ್ಣ, ನಿಜಗುಣ ಶಿವಯೋಗಿಗಳು, ನವಲಗುಂದದ ನಾಗಲಿಂಗಪ್ಪ, ಕೈವಾರ ನಾರಾಯಣ, ಕೂಡಲೂರು ಬಸವಲಿಂಗ, ಸರ್ವಭೂಷಣ ಶಿವಯೋಗಿಗಳು, ಶಿಶುನಾಳ ಶರೀಫ, ಕಡಕೋಳ ಮಡಿವಾಳಪ್ಪ, ಚಿದಾನಂದವ ದೂತ. ಇಷ್ಟು ಕೂಡ ಘಟಕ 2ರಲ್ಲಿ ನೋಡುವಂತಹ ಉಪ ಭಾಗಗಳು ಮತ್ತು ಉಪ ವಿಷಯಗಳು. ಘಟಕ 3 ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ. ಅದರಲ್ಲಿ ನೋಡುವಂತಹ ಉಪ ಭಾಗಗಳು ಮತ್ತು ಉಪ ವಿಷಯಗಳನ್ನು ನೋಡೋದಾದರೆ ವಸಾಹತು ಶಾಹಿ ಚರಿತ್ರೆ ಮತ್ತು ಮಿಷನರಿಗಳು. ಅದರಲ್ಲಿ ಕರ್ನಲ್ ಮೆಕೆಂಜಿ, ಹರ್ಮನ್ ಮೋಗ್ಲಿನ್, ಜಾನ್ ಗ್ಯಾರೆಟ್, ಫರ್ಡಿನಾಂಡ್ ಕಿಟೆಲ್, BL ರೈಸ್ ಮತ್ತು JF ಫ್ಲಿಟ್. ನಂತರ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳು. ಅದರಲ್ಲಿ ಭಾವಗೀತೆ, ಸುನೀತ, ಶೋಕಗೀತೆ, ಪ್ರಗಾತ, ಕಥನಕಾವ್ಯ, ಖಂಡಕಾವ್ಯ, ಮಹಾಕಾವ್ಯ. ಇನ್ನು ಪರಿಕಲ್ಪನೆಗಳನ್ನ ನೋಡೋದಾದರೆ ನಾಡು ನುಡಿ, ಪ್ರಕೃತಿ ದರ್ಶನ, ರಾಷ್ಟ್ರೀಯತೆ, ಉಪರಾಷ್ಟ್ರೀಯತೆ, ರಾಷ್ಟ್ರ ಆಧುನಿಕತೆ, ಧರ್ಮ ಸಾಮಾಜಿಕತೆ, ವ್ಯಕ್ತಿ ಸಮಾಜ ಲೈಂಗಿಕತೆ, ವರ್ಗ ವರ್ಣ ಲಿಂಗ ರಾಜಕಾರಣ, ಪೂರ್ವ ಪಶ್ಚಿಮ ಧರ್ಮ ವಿಜ್ಞಾನ. ಇನ್ನು ಪ್ರಮುಖ ಕವಿಗಳನ್ನು ನಾವು ನೋಡೋದಾದರೆ BM ಶ್ರೀಕಂಠಯ್ಯ, ಗೋವಿಂದ ಪೈ, ಪಂಜೆ ಮಂಗೇಶರಾಯ, ಅಟ್ಟಿಯಂಗಡಿ ನಾರಾಯಣರಾವ್, ಶಾಂತ ಕವಿಗಳು ಕಡಂಗೋಡ್ಲು ಶಂಕರಭಟ್ಟ, ಬಸವಪ್ಪ ಶಾಸ್ತ್ರಿ, R ನರಸಿಂಹಾಚಾರ್, SG ನರಸಿಂಹಾಚಾರ್, ಕುವೆಂಪು, ದರಾ ಬೇಂದ್ರೆ, ಮಧುರ ಚೆನ್ನ, DV ಗುಂಡಪ್ಪ, ಪೂತಿ ನರಸಿಂಹಾಚಾರ್, SV ಪರಮೇಶ್ವರ ಭಟ್ಟ, ತೀನಂ ಶ್ರೀಕಂಠಯ್ಯ, ಸಿದ್ದಯ್ಯ ಪುರಾಣಿಕ, KS ನರಸಿಂಹಸ್ವಾಮಿ, GP ರಾಜರತ್ನಂ, ಬೆಟಗೆರೆ ಕೃಷ್ಣಶರ್ಮ, SS ಭೂಸನೂರಮಠ, ಯುರ್ಮುಂಜ ರಾಮಚಂದ್ರ, M ಗೋಪಾಲಕೃಷ್ಣ ಅಡಿಗ, ವಿಕೃ ಗೋಕಾಕ್, GS ಶಿವರುದ್ರಪ್ಪ, ಚನ್ನವೀರ ಕಣವಿ, ದಿನಕರ ದೇಸಾಯಿ, ಶಾಂತರಸ,
ಎ.ಕೆ. ರಾಮಾನುಜನ್, ಪಿ. ಲಂಕೇಶ್, ರಾಮಚಂದ್ರ ಶರ್ಮಾ, ಕ್ಷಮೆ ಇರಲಿ, ಶಾಂತ ಕವಿ ಆಗಬೇಕು, ಅದು ಶಾಂತರಸ ಆಗ್ಬಿಟ್ಟಿದೆ, ಶಾಂತ ಕವಿ. ಪಿ. ಲಂಕೇಶ್, ರಾಮಚಂದ್ರ ಶರ್ಮಾ, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ ಪಾಟೀಲ್, ಎಚ್.ಎಂ. ಚೆನ್ನಯ್ಯ, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ, ಗಂಗಾಧರ ಚಿತ್ತಾಲ, ನಿಸಾರ್ ಅಹಮದ್, ಜಿ.ಎಸ್. ಸಿದ್ದಲಿಂಗಯ್ಯ, ಕೆ.ಬಿ. ಸಿದ್ದಯ್ಯ, ಸಿದ್ದಲಿಂಗ ಪಟ್ಟಣಶೆಟ್ಟಿ, ಬಿ.ಟಿ. ಲಲಿತನಾಯಕ್, ಎಚ್.ಎಸ್. ಶಿವಪ್ರಕಾಶ್, ಎಲ್. ಹನುಮಂತಯ್ಯ, ಎನ್.ಕೆ. ಹನುಮಂತಯ್ಯ, ಎಚ್. ಗೋವಿಂದಯ್ಯ, ಅರವಿಂದ ಮಾಲಗತ್ತಿ, ಮೂಡ್ನಾಕೂಡು ಚಿನ್ನಸ್ವಾಮಿ, ಬರಗೂರು ರಾಮಚಂದ್ರಪ್ಪ, ಮ.ನ. ಜವರಯ್ಯ, ವಿಜಯದಬ್ಬೆ, ಧರಣಿದೇವಿ ಮಾಲಗತ್ತಿ, ಸುಬ್ಬು ಹೊಲೆಯಾರ್, ಆರಿಫ್ ರಾಜ, ಲಕ್ಷ್ಮೀಪತಿ ಕೋಲಾರ, ಎಂ. ಲಕ್ಷ್ಮೀನಾರಾಯಣ ಸ್ವಾಮಿ, ಕುಮಾರ ಇಂದ್ರಬೆಟ್ಟ, ರಜಿಯಾ ಡಿ.ಬಿ. ಲಕ್ಕೂರು ಆನಂದ. ನಂತರದ ಉಪಭಾಗ ಭಾರತೀಯ ಮತ್ತು ಪಾಶ್ಚಾತ್ಯ ತಾತ್ವಿಕ ಚಿಂತನೆಗಳು. ಅದರಲ್ಲಿ ತತ್ವದರ್ಶನ, ಅಭಿಜಾತವಾದ, ರಾಷ್ಟ್ರೀಯವಾದ, ವಸಾಹತು ಶಾಹಿವಾದ, ಪೌರಾತ್ಯವಾದ, ರಮ್ಯವಾದ, ಆದರ್ಶವಾದ, ಉದಾರವಾದ, ಮಾನವತವಾದ, ಗಾಂಧಿವಾದ, ದೇಶೀವಾದ, ಮಾರ್ಕ್ಸ್ವಾದ, ವಾಸ್ತವವಾದ, ಅಸ್ತಿತ್ವವಾದ, ಅಸಂಗತವಾದ, ಸಮಾಜವಾದ, ಲೋಹಿಯವಾದ, ಸ್ತ್ರೀವಾದ, ಅತಿ ವಾಸ್ತವವಾದ, ಪ್ರತಿಮಾವಾದ, ಮಾಂತ್ರಿಕ ವಾಸ್ತವವಾದ, ಅಂಬೇಡ್ಕರ್ ವಾದ. ಇಲ್ಲಿಗೆ ಅಧ್ಯಾಯ 3 ಇಷ್ಟು ಉಪಭಾಗಗಳು ಮತ್ತು ಉಪವಿಷಯಗಳನ್ನ ನಾವು ನೋಡ್ಬೋದು. ಇನ್ನು ಅಧ್ಯಾಯ ಅಥವಾ ಘಟಕ 4 ಆಧುನಿಕ ಕನ್ನಡ ಸಾಹಿತ್ಯ ಗದ್ಯ. ಅದರಲ್ಲಿ ಉಪಭಾಗವಾಗಿ ನೋಡೋದಾದರೆ ಆಧುನಿಕ ಸಾಹಿತ್ಯ ಪ್ರಕಾರಗಳು. ಅದರಲ್ಲಿ ಕತೆ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಲಲಿತ ಪ್ರಬಂಧ, ಆತ್ಮಕಥೆ, ಪ್ರವಾಸ ಸಾಹಿತ್ಯ, ಪ್ರಬಂಧ, ಸಂಪಾದನೆ, ವಿಚಾರ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ. ನಂತರದ ಉಪವಿಷಯ ಪ್ರಮುಖ ಲೇಖಕರು: ಗುಲ್ವಾಡಿ ವೆಂಕಟರಾಯ, ಕೆರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಬಿ. ವೆಂಕಟಾಚಾರ್ಯ, ಗಳಗನಾಥ, ಮುಳಿಯ ತಿಮ್ಮಪ್ಪಯ್ಯ, ಉತ್ತಂಗಿ ಚೆನ್ನಪ್ಪ, ಶ್ರೀಕಂಠೇಗೌಡ, ಕುವೆಂಪು, ಶಿವರಾಮ ಕಾರಂತ, ರಾವ್ ಬಹದ್ದೂರ್, ದೇವುಡು, ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಕೆ.ವಿ. ಅಯ್ಯರ್, ಮಿರ್ಚಿ ಅಣ್ಣರಾಯ, ತೀನಂ ಶ್ರೀಕಂಠಯ್ಯ, ಡಿ.ಕೆ. ಭೀಮಸೇನರಾವ್, ಸೇಡಿಯಾಪು ಕೃಷ್ಣ ಭಟ್, ಎಸ್.ವಿ. ರಂಗಣ್ಣ, ಎಂ.ಆರ್. ಶ್ರೀನಿವಾಸಮೂರ್ತಿ, ಎ.ಎನ್. ಮೂರ್ತಿರಾವ್, ನಾ. ಕಸ್ತೂರಿ, ಬೀಚಿ, ಅನಾಕ್ರು, ತರಾಸು, ಬಸವರಾಜ ಕಟ್ಟಿಮಣಿ, ಸಿದ್ದಯ್ಯ ಪುರಾಣಿಕ, ಕೆ.ಎಸ್. ನರಸಿಂಹಸ್ವಾಮಿ, ಸಿಂಪಿ ಲಿಂಗಣ್ಣ, ತಿರುಮಲಾಂಬ, ಎಸ್.ವಿ. ಸಾವಿತ್ರಮ್ಮ, ತ್ರಿವೇಣಿ, ಕೃಷ್ಣಮೂರ್ತಿ ಪುರಾಣಿಕ, ಆನಂದ, ಬೆಟ್ಟಗೆರೆ ಕೃಷ್ಣಶರ್ಮ, ಅಶ್ವತ್ಥ, ಕೊಡಗಿನ ಗೌರಮ್ಮ, ಕೈಲಾಸಂ, ಶ್ರೀರಂಗ, ಸಂಸ, ಪರ್ವತವಾಣಿ, ರಂಶ್ರೀ ಮುಗಳಿ, ಎಂ. ಮರಿಯಪ್ಪ ಭಟ್ಟ, ದೇ. ಜವರೇಗೌಡ, ಕ.ವೆಂ. ರಾಘವಾಚಾರ್, ಎಸ್.ಎಸ್. ಮಾಳವಾಡ, ಎಸ್.ಎಸ್. ಬೂಸನೂರಮಠ, ಕೆ.ಜಿ. ಕುಂದಣಗಾರ, ಎಸ್.ಎಸ್. ಬಸವನಾಳ, ಶಂಭಾ ಜೋಶಿ, ಫಗು ಹಳಕಟ್ಟಿ, ಎಸ್.ಸಿ. ನಂದಿಮಠ, ಎನ್. ಬಸವಾರಾಧ್ಯ, ನಿರಂಜನ, ಬಿ.ಎಸ್. ಸಣ್ಣಯ್ಯ, ಎಸ್.ಎಲ್. ಭೈರಪ್ಪ, ಚದುರಂಗ, ಪುಟ್ಟಸ್ವಾಮಿ, ವಿ. ಸೀತಾರಾಮಯ್ಯ, ಬಿ.ಎಸ್. ಗದ್ದಗಿಮಠ, ಹಾಮ ನಾಯಕ್, ಜಿ.ಎಸ್. ಶಿವರುದ್ರಪ್ಪ, ಗಿರೀಶ್ ಕಾರ್ನಾಡ್, ಎಲ್.ಆರ್. ಹೆಗಡೆ, ಚದುರಂಗ, ಬಿ.ಬಿ. ಹೆಂಡಿ, ಎಂ.ಎಸ್. ಸುಂಕಾಪುರ, ಎಂ.ಎಸ್. ಲಟ್ಟೆ, ಶಾಂತರಸ, ಜಿ.ಶಂ. ಪರಮಶಿವಯ್ಯ, ಶಾಂತಿನತ ದೇಸಾಯಿ, ಎ.ಕೆ. ರಾಮಾನುಜನ್, ಯು.ಆರ್. ಅನಂತಮೂರ್ತಿ, ಪಿ. ಲಂಕೇಶ್, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ, ಯಶವಂತ ಚಿತ್ತಾಲ, ವ್ಯಾಸರಾಯ ಬಲ್ಲಾಳ, ರಾಮಚಂದ್ರ ಶರ್ಮಾ, ಕೀರ್ತಿನಾಥ
ಕುರ್ತಕೋಟಿ, ವಾಣಿ ಅನುಪಮ, ನಿರಂಜನ, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ ಪಾಟೀಲ, ಹಾಲನಹಳ್ಳಿ ಶ್ರೀಕೃಷ್ಣ, ಡಿ.ಆರ್. ನಾಗರಾಜ, ಗಂಗಾಧರ ಚಿತ್ತಾಲ, ಕೆ. ಮರಳಸಿದ್ದಪ್ಪ, ಗಿರಡ್ಡಿ ಗೋವಿಂದರಾಜು, ಚಂದ್ರಕಾಂತ ಕುಸನೂರು, ವೀಣಾ ಶಾಂತೇಶ್ವರ, ಸಿಪಿಕೆ, ಎಚ್.ಜೆ. ಲಕ್ಕಪ್ಪಗೌಡ, ಬೆಸಗರಹಳ್ಳಿ ರಾಮಣ್ಣ, ಗೀತಾ ನಾಗಭೂಷಣ, ಜಿ.ಎಚ್. ನಾಯಕ್, ಸಾರಾ ಅಬೂಬಕರ್, ಬೋಳುವಾರ ಮಹಮ್ಮದ್ ಕುಯ್, ಫಕೀರ್ ಮಹಮ್ಮದ್ ಕಟ್ವಾಡಿ, ಬಿ.ಎಂ. ರಶೀದ್, ವೈದೇಹಿ, ಶೈಲಜಾ ಉಡಚನ, ಕುಂ ವೀರಭದ್ರಪ್ಪ, ಕುಸುಮಾಕರ ದೇವೀರ ಗಣ್ಣೂರ, ಎಚ್.ಎಸ್. ಶಿವಪ್ರಕಾಶ್, ಅರವಿಂದ ಮಾಲಗತ್ತಿ, ಶಿವರುದ್ರ ಕಲ್ಲೋಳಿಕರ್, ಓ. ನಾಗರಾಜು, ಮಿತ್ರ ವೆಂಕಟರಾಜ್, ಎಚ್. ನಾಗವೇಣಿ, ಅಮರೇಶ ನುಗಡೋಣಿ, ವಸುಧೇಂದ್ರ, ಮೊಗಳ್ಳಿ ಗಣೇಶ್, ರಹಮತ್ ತರೀಕೆರೆ, ಸಬಿಹಾ ಭೂಮಿಗೌಡ, ಮಲ್ಲಿಕಾ ಗಂಟಿ, ಬಾನು ಮುಷ್ತಾಕ್, ಶರೀಫಾ, ಶ್ರೀನಿವಾಸ ವೈದ್ಯ, ಗೋಪಾಲಕೃಷ್ಣ ಪೈ, ಎಚ್.ಟಿ. ಪೂತೆ. ಇಷ್ಟು ಕೂಡ ಘಟಕ 4 ಮತ್ತು ಅದರಲ್ಲಿ ಬರುವಂತಹ ಉಪಭಾಗಗಳು ಮತ್ತು ಉಪ ವಿಷಯಗಳಾಗಿವೆ. ಮುಂದುವರೆದು ಘಟಕ 5 ಭಾಷಾ ವಿಜ್ಞಾನ, ದ್ರಾವಿಡ ಭಾಷಾ ವಿಜ್ಞಾನ ಮತ್ತು ಕನ್ನಡ ಭಾಷಾ ಚರಿತ್ರೆ. ಅದರಲ್ಲಿ ಬರುವಂತಹ ಉಪಭಾಗಗಳು ಮತ್ತು ಉಪ ವಿಷಯಗಳನ್ನು ನೋಡೋದಾದರೆ ಭಾಷಾ ವಿಜ್ಞಾನ, ಅದರಲ್ಲಿ ಭಾಷೆಯ ಸ್ವರೂಪ, ಲಕ್ಷಣ. ಅದರಲ್ಲಿ ನೋಡುವಂತಹ ವಿಷಯಗಳು ಭಾಷೆ, ಉಪಭಾಷೆ, ವ್ಯಕ್ತಿ ಭಾಷೆ, ಭಾಷಿಕ ಬದಲಾವಣೆ, ಭಾಷಿಕ ಸ್ವೀಕರಣ, ಮಾತು ಮತ್ತು ಬರಹ. ನಂತರ ಭಾಷೆಯ ಪ್ರಭೇದಗಳು, ಸಾಮಾಜಿಕ ಮತ್ತು ಪ್ರಾದೇಶಿಕ. ನಂತರ ಭಾಷೆಯ ಅಧ್ಯಯನದ ಪಾರಂಪರಿಕ ಮತ್ತು ಆಧುನಿಕ ವಿಷಯಗಳು, ಅದರಲ್ಲಿ ಭಾಷಾಶಾಸ್ತ್ರ ಮತ್ತು ಭಾಷಾ ವಿಜ್ಞಾನದ ಸ್ವರೂಪ, ವಿಧಾನ, ಭಾಷಾಶಾಸ್ತ್ರ ಮತ್ತು ಭಾಷಾ ವಿಜ್ಞಾನಗಳ ಸಂಬಂಧಾಂತರಗಳು. ಅದರಲ್ಲಿ ನೋಡೋದಾದರೆ ಕನ್ನಡ ವ್ಯಾಕರಣ ಪರಂಪರೆ, ಅದರಲ್ಲಿ 2ನೇ ನಾಗವರ್ಮ, ಶಬ್ದಸ್ಮೃತಿ ಮತ್ತು ಕರ್ನಾಟಕ ಭಾಷಾಭೂಷಣ, ಕೇಶಿರಾಜ, ಶಬ್ದಮಣಿ ದರ್ಪಣಂ, ಭಟ್ಟಾಕಳಂಕ, ಶಬ್ದಾನುಶಾಸನ. ಮತ್ತೆ ಅದರಲ್ಲಿ ನೋಡುವಂತಹ ಉಪಭಾಗ ಭಾಷಾ ವಿಜ್ಞಾನದ ಸ್ವರೂಪ ಮತ್ತು ವಿಧಾನಗಳು, ಅದರಲ್ಲಿ ಸಾಮಾನ್ಯ ಭಾಷಾ ವಿಜ್ಞಾನ, ವರ್ಣನಾತ್ಮಕ ಭಾಷಾ ವಿಜ್ಞಾನ, ಐತಿಹಾಸಿಕ ಭಾಷಾ ವಿಜ್ಞಾನ, ತೌಲನಿಕ ಭಾಷಾ ವಿಜ್ಞಾನ, ಅನ್ವಯಿಕ ಭಾಷಾ ವಿಜ್ಞಾನ, ಸಂರಚನಾತ್ಮಕ ಭಾಷಾ ವಿಜ್ಞಾನ, ಸಾಮಾಜಿಕ ಭಾಷಾ ವಿಜ್ಞಾನ. ಮತ್ತೊಂದು ಉಪಭಾಗವಾಗಿ ಅಧ್ಯಾಯದಲ್ಲಿ ಧ್ವನಿಮ ವಿಜ್ಞಾನ, ಅದರಲ್ಲಿ ಧ್ವನಿಮ ನಿರ್ಣಯ, ಕನಿಷ್ಠ ಯುಗ್ಮ, ಧ್ವನಿಮ ವ್ಯತ್ಯಾಸ. ನಂತರ ನೋಡುವಂತಹ ಉಪಭಾಗ ಆಕೃತಿಮ ವಿಜ್ಞಾನ, ಅದರಲ್ಲಿ ಆಕೃತಿಮ, ಉಪಾಕೃತಿ, ಆಕೃತಿಮ ನಿರ್ಣಯ, ತತ್ವಗಳು, ಪ್ರಕಾರಗಳು. ಮತ್ತು ವಾಕ್ಯ ಮತ್ತು ಅರ್ಥಜ್ಞಾನ ಉಪಭಾಗ, ಅದರಲ್ಲಿ ವಾಕ್ಯದ ಸ್ವರೂಪ, ಪ್ರಕಾರಗಳು, ಅರ್ಥದ ಸ್ವರೂಪ, ಲಕ್ಷಣಗಳು. ಮತ್ತೊಂದು ಉಪವಿಭಾಗವಾಗಿ ಸಸುರ್ ಚಿಂತನೆ, ಅದರಲ್ಲಿ ಭಾಷೆಯ ರಾಚನಿಕತೆ, ಭಾಷೆ ಮತ್ತು ಮಾತು, ಏಕಕಾಲೀನ ಮತ್ತು ಬಹುಕಾಲೀನ, ಅನುಕ್ರಮ ಮತ್ತು ಸಹಚರ್ಯಾತ್ಮಕ, ಸೂಚಕ ಮತ್ತು ಸೂಚಿತ. ಮತ್ತೊಂದು ಉಪಭಾಗವಾಗಿ ಚೋಮ್ಸ್ಕಿ ಚಿಂತನೆ, ಅದರಲ್ಲಿ ಉತ್ಪಾದಕ ವ್ಯಾಕರಣ, ವಿಶ್ವಾತ್ಮಕ ವ್ಯಾಕರಣ, ರೂಪಾಂತರ ವ್ಯಾಕರಣ, ಭಾಷಾಗ್ರಹಣ ಸಜ್ಜು, ಭಾಷೆಯ ಮೇಲ್ಸ್ತರ, ಒಳಸ್ತರ, ಸಾಮರ್ಥ್ಯ ಮತ್ತು ಬಳಕೆ. ಇಷ್ಟು ಕೂಡ ಇನ್ನೂ ಇದೆ. ಇನ್ನು ಅದರಲ್ಲಿ ಬರುವಂಥ ಉಪಭಾಗಗಳು ಅಧ್ಯಾಯ 5ರಲ್ಲಿ ದ್ರಾವಿಡ ಭಾಷಾ ವಿಜ್ಞಾನ, ಅದರಲ್ಲಿ ದ್ರಾವಿಡ ಪದದ ನಿಷ್ಪತ್ತಿ, ದ್ರಾವಿಡ ಭಾಷಾ ವರ್ಗ ಮತ್ತು ವರ್ಗೀಕರಣ. ಮತ್ತೊಂದು ಉಪಭಾಗವಾಗಿ ದ್ರಾವಿಡ ಧ್ವನಿಮ ಅಧ್ಯಯನ, ಅದರಲ್ಲಿ ಸ್ವರಧ್ವನಿಮ ಚರಿತ್ರೆ, ಸ್ವರ ವ್ಯತ್ಯಯಗಳು,
ಮತ್ತು ವ್ಯಂಜನ ಧ್ವನಿಮ ಚರಿತ್ರೆ, ಅದರಲ್ಲಿ ಕ್ ಚ ಟ ತ ಪು. ಇನ್ನು ಮತ್ತೊಂದು ಉಪಭಾಗವಾಗಿ ದ್ರಾವಿಡ ಆಕೃತಿಮಗಳ ಅಧ್ಯಯನ, ಅದರಲ್ಲಿ ಸರ್ವನಾಮ, ಲಿಂಗ, ವಚನ, ವಿಭಕ್ತಿ, ಸಂಖ್ಯಾವಾಚಕ, ಕ್ರಿಯಾಪದ, ಕರ್ಮಣಿ, ಕರ್ತರಿ ಪ್ರಯೋಗ. ಮತ್ತೊಂದು ಉಪಭಾಗವಾಗಿ ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಪ್ರಮುಖರೆನಿಸಿದ ಕೆಲವು ಪದಗಳ ಇತಿಹಾಸ. ಮತ್ತು ಕನ್ನಡ ಭಾಷಾ ಚರಿತ್ರೆ, ಅದರಲ್ಲಿ ಉಗಮ, ವಿಕಾಸ ಮತ್ತು ಪ್ರಾಚೀನತೆ. ಅದರಲ್ಲಿ ನೋಡೋದಾದರೆ ಕನ್ನಡ ಭಾಷೆಯ ವಿವಿಧ ಹಂತಗಳು, ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಮತ್ತು ಕನ್ನಡದ ಪ್ರಾದೇಶಿಕ ಪ್ರಭೇದಗಳು, ಅದರಲ್ಲಿ ಹಳೆ ಮೈಸೂರು ಕನ್ನಡ, ಕರಾವಳಿ ಕನ್ನಡ, ಧಾರವಾಡ ಕನ್ನಡ, ಕಲಬುರಗಿ ಕನ್ನಡ. ಮತ್ತು ಕನ್ನಡ ಭಾಷೆಯ ಸಾಮಾಜಿಕ ಪ್ರಭೇದಗಳು, ಅದರಲ್ಲಿ ಬ್ರಾಹ್ಮಣ, ಲಿಂಗಾಯತ, ದಲಿತ, ಮುಸ್ಲಿಂ, ಸೋಲಿಗ ಇತ್ಯಾದಿ. ಮತ್ತು ಕನ್ನಡ ಭಾಷೆಯ ಬೆಳವಣಿಗೆ, ಅದರಲ್ಲಿ ನೋಡೋದಾದರೆ ಭಾಷಾ ಸ್ವೀಕರಣ, ಆಧುನೀಕರಣ, ಅರ್ಥ ವ್ಯತ್ಯಾಸ, ಅನುವಾದ, ರೂಪಾಂತರ. ಮತ್ತು ಕನ್ನಡ ಭಾಷೆಯಲ್ಲಿ ಕಂಡುಬರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು, ಅದರಲ್ಲಿ ಸಂಸ್ಕೃತ, ಪ್ರಾಕೃತ, ಮರಾಠಿ, ಹಿಂದಿ, ಉರ್ದು, ಪೋರ್ಚುಗೀಸ್, ಅರೇಬಿಕ್ ಮತ್ತು ಇಂಗ್ಲಿಷ್. ಮತ್ತೊಂದು ಉಪಭಾಗವಾಗಿ ಕನ್ನಡ ಭಾಷೆಯ ರಚನೆ, ಧ್ವನಿಮ, ಆಕೃತಿಮ. ಅದರಲ್ಲಿ ನೋಡೋದಾದರೆ ಸಮಗ್ರ ಮತ್ತು ತಿರುಳು ಧ್ವನಿಮಗಳು, ಆಕೃತಿಮಾದ ಸ್ವರೂಪ, ಲಿಂಗ ವಿವಕ್ಷೆ ಪ್ರತ್ಯಯಗಳು, ಮಹತ್ ಮತ್ತು ಅಹಮದ್, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಮತ್ತೊಂದು ಉಪಭಾಗವಾಗಿ ವಿಭಕ್ತಿಗಳ ಸ್ವರೂಪ ಮತ್ತು ಪ್ರತ್ಯಯಗಳು. ಮತ್ತು ನಂತರದ ಉಪಭಾಗವಾಗಿ ಸರ್ವನಾಮಗಳು, ಅದರಲ್ಲಿ ಬಗೆಗಳು, ನಿದರ್ಶನಗಳು, ಮಹತ್ ಮತ್ತು ಅಹಮದ್. ಮತ್ತು ಮತ್ತೊಂದು ಉಪಭಾಗ ಕ್ರಿಯಾಪದ, ಅದರಲ್ಲಿ ಕಾಲಸೂಚಕ, ನಿಷೇಧಾರ್ಥಕ, ವಿದ್ಯಾರ್ಥಕ, ಪ್ರೇರಣಾರ್ಥಕ, ಸಂಭವನಾರ್ಥಕ, ಕರ್ಮಣಿ, ಕರ್ತರಿ ಪ್ರಯೋಗ. ಮತ್ತು ಉಪಭಾಗವಾಗಿ ಸಮಾಸ, ಅದರಲ್ಲಿ ಕರ್ಮಧಾರೆಯ ಸಮಾಸ, ದ್ವಂದ್ವ ಸಮಾಸ, ಬಹುರ್ವೀ ಸಮಾಸ, ದ್ವಿಗು ಸಮಾಸ, ಹರಿಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ ಮತ್ತು ತತ್ಪುರುಷ ಸಮಾಸ. ಇಷ್ಟು ಕೂಡ ಘಟಕ 5ರಲ್ಲಿ ನಾವು ನೋಡಬಹುದಾದಂತಹ ಉಪಭಾಗಗಳು ಮತ್ತು ಆ ಭಾಗಗಳು ಒಳಗೊಂಡಿರುವಂಥ ಉಪವಿಷಯಗಳು ಅಂತ ಹೇಳ್ಬೋದು. ಇನ್ನು ಘಟಕ 6 ಅದನ್ನು ನೋಡುವುದಾದರೆ ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ. ಛಂದಸ್ಸು, ಅದರಲ್ಲಿ ಬರುವಂತಹ ಉಪಭಾಗಗಳು ಮತ್ತು ಉಪವಿಷಯಗಳನ್ನ ನೋಡೋದಾದರೆ ಛಂದಸ್ಸಿನ ಉಗಮ, ನಿಷ್ಪತ್ತಿ ಮತ್ತು ಪ್ರಯೋಜನ. ಅದರಲ್ಲಿ ಛಂದಸ್ಸಿನ ಪಾರಿಭಾಷಿಕ ಪದಗಳ ವಿವರಣೆ, ಲಯ, ಗಣ, ಯತಿ, ಪ್ರಾಸ, ವಡಿ, ಪಾದ, ಪ್ರಸ್ತಾರ ಕ್ರಮ. ಮತ್ತು ಅಕ್ಷರ ಅಥವಾ ವರ್ಣವೃತ್ತ, ಅದರಲ್ಲಿ ಸಂಸ್ಕೃತದ ಹಿನ್ನೆಲೆ, ಕನ್ನಡಕ್ಕೆ ಹೊಂದಿಕೊಂಡ ಬಗೆ, ಅಕ್ಷರ ವೃತ್ತಗಳ ಸಾಧ್ಯತೆಗಳು ಮತ್ತು ಮಿತಿಗಳು, ಖ್ಯಾತ ಕರ್ನಾಟಕಗಳ ಲಕ್ಷಣ, ನಿದರ್ಶನ ಮತ್ತು ವಿಶಿಷ್ಟತೆ. ಇನ್ನು ಮಾತ್ರ ಛಂದಸ್ಸು, ಅದರಲ್ಲಿ ಮಾತ್ರ ಛಂದಸ್ಸು, ಅದರಲ್ಲಿ ಬರುವಂತಹ ಉಪವಿಷಯಗಳನ್ನ ನಾವು ನೋಡೋದಾದರೆ ಪ್ರಾಕೃತದ ಹಿನ್ನೆಲೆ, ಕನ್ನಡದಲ್ಲಿ ಬಳಕೆಯಲ್ಲಿರುವ ಪ್ರಮುಖ ಮಾತ್ರ ವೃತ್ತಗಳು, ಕಂದ, ರಗಳೆ. ಮತ್ತು ಅಂಶ ಛಂದಸ್ಸು, ಅದರಲ್ಲಿ ದೇಶಿ ಹಿನ್ನೆಲೆ, ಅಂಶ ವೃತ್ತಗಳ ಗೇಯ ಗುಣ, ತ್ರಿಪದಿ, ಷಟ್ಪದಿ, ಸಾಂಗತ್ಯಗಳ ಉಗಮ, ವಿಕಾಸ, ಲಕ್ಷಣ, ನಿದರ್ಶನಗಳು. ಮತ್ತು ಹೊಸಗನ್ನಡ ಛಂದಸ್ಸು, ಅದರಲ್ಲಿ ಆಧುನಿಕ ಛಂದಸ್ಸಿನ ಸ್ವರೂಪ, ಪಾರಿಭಾಷಿಕ ಪದಗಳ ವಿವರಣೆ, ಮಾತ್ರೆ, ಮುಡಿ, ಪದ್ಮಗಣ, ಅನಾಗತ, ಮೌನ, ಹುಸಿ, ಗಣ ಪರಿವೃತ್ತಿ, ಸರಳ ರಗಳೆ, ಮಹಾಛಂದಸ್ಸು, ಪ್ರಗಾತ, ಸಾನೆಟ್ ಅಂದರೆ ಸುನೀತ, ಮುಕ್ತ ಛಂದಸ್ಸು. ಇನ್ನು ಗ್ರಂಥ ಸಂಪಾದನೆ ಅದು ನೋಡೋದಾದರೆ ಅದರಲ್ಲಿ ಗ್ರಂಥ ಸಂಪಾದನೆಯ ಅರ್ಥ,
ಸ್ವರೂಪ, ಇತಿಹಾಸ, ಸಾಹಿತ್ಯ ಅಧ್ಯಯನಕ್ಕೆ ಗ್ರಂಥ ಸಂಪಾದನೆಯ ಅಗತ್ಯತೆ, ಸ್ಕಾಲಿತ್ಯಗಳು. ಮತ್ತು ಕನ್ನಡ ಹಸ್ತಪ್ರತಿಗಳ ಮಹತ್ವ, ಸ್ಕಾಲಿತ್ಯಗಳು, ಸ್ಕಾಲಿತ್ಯದ ಬಗೆಗಳು, ಪಾಠ ಪರಿಷ್ಕರಣೆ, ಅದರಲ್ಲಿ ಶಿಷ್ಟ ಸಾಹಿತ್ಯ, ಶಾಸನ, ಜಾನಪದ ಮತ್ತು ಪ್ರಮುಖ ಗ್ರಂಥ ಸಂಪಾದನಾಕಾರರು. ಅದರಲ್ಲಿ ಫ್ಲಿಟ್, ಬಿ ಎಲ್ ರೈಸ್, ಕಿಟೆಲ್, ಮೋಗ್ಲಿಂಗ್, ಫಗು ಹಳಕಟ್ಟಿ, ಎ ಶಾಂತಿರಾಜಶಾಸ್ತ್ರಿ, ಡಿ ಎಲ್ ನರಸಿಂಹಾಚಾರ್, ಎಲ್ ಬಸವರಾಜು, ಆರ್ ಸಿ ಹಿರೇಮಠ್, ಎಲ್ ಬಸವರಾಧ್ಯ, ಬಿ ಎಸ್ ಸಣ್ಣಯ್ಯ, ಎಚ್ ದೇವೀರಪ್ಪ, ಪದ್ಮರಾಜ ಶರ್ಮ ಭುವನಹಳ್ಳಿ, ಕೆ ಭುಜಬಲಶಾಸ್ತ್ರಿ, ಎಂ ಎಂ ಕಲಬುರ್ಗಿ, ಎಂ ಚಿದಾನಂದಮೂರ್ತಿ, ವೈ ಸಿ ಭಾನುಮತಿ, ಮೈಲಹಳ್ಳಿ ರೇವಣ್ಣ, ಹಂಪ ನಾಗರಾಜಯ್ಯ, ಕಮಲ ಹಂಪನ, ಪಿ ಕೆ ರಾಜಶೇಖರ, ಕೃಷ್ಣಮೂರ್ತಿ ಹನೂರು, ಕ್ಯಾತನಹಳ್ಳಿ ರಾಮಣ್ಣ, ಅಮೃತ ಸೋಮೇಶ್ವರ, ಬಿ ಎ ವಿವೇಕರೈ, ಎ ವಿ ನಾವಡ, ಜಿ ಎಸ್ ಗಾಹಿ, ಕೆ ವಿ ರಮೇಶ್, ಎಸ್ ಕೃಷ್ಣ, ಎಸ್ ಎಸ್ ಶೆಟ್ಟರ್, ಲಕ್ಷ್ಮಣ್ ತೆಲಗಾವಿ, ದೇವರ ಗೊಂಡಾರೆಡ್ಡಿ, ವಿ ಶಿವಾನಂದ, ಎಂ ಬಿ ನೇಗಿನಹಾಳ, ಚೆನ್ನಕ್ಕ ಪಾವಟೆ, ಹನುಮಾಕ್ಷಿ ಗೋಗಿ. ಇಷ್ಟು ಅಂಶಗಳು ಕೂಡ ಅಧ್ಯಾಯ 6ರಲ್ಲಿ ಬರುವಂತಹ ಉಪಭಾಗಗಳು ಮತ್ತು ಉಪ ವಿಷಯಗಳಾಗಿವೆ. ಮುಂದುವರೆದು ಅಧ್ಯಾಯ ಅಥವಾ ಘಟಕ 7 ಅದನ್ನು ನೋಡೋದಾದರೆ, ಘಟಕ 7 ಕಾವ್ಯಮೀಮಾಂಸೆ. ಅದರಲ್ಲಿ ಭಾರತೀಯ ಕಾವ್ಯಮೀಮಾಂಸೆ, ಭಾರತೀಯ ಪಾಶ್ಚಾತ್ಯ ಮತ್ತು ಕನ್ನಡ ಮೀಮಾಂಸೆ. ಅದರಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಅದರಲ್ಲಿ ನೋಡೋದಾದರೆ, ಕಾವ್ಯಮೀಮಾಂಸೆಯ ಪರಿಕಲ್ಪನೆ, ಸ್ವರೂಪ, ಹಿನ್ನೆಲೆ, ನಂತರ ಕವಿ ಕಾವ್ಯ ಸಹೃದಯ, ಕಾವ್ಯದ ಲಕ್ಷಣ, ಸ್ವರೂಪ ಮತ್ತು ಪ್ರಯೋಜನಗಳು, ನಂತರ ಭಾರತೀಯ ಕಾವ್ಯಮೀಮಾಂಸೆಯ ಪ್ರಮುಖ ಪ್ರಸ್ಥಾನಗಳು. ಅದರಲ್ಲಿ ಪ್ರತಿಭೆ, ವ್ಯುತ್ಪತ್ತಿ, ಅಲಂಕಾರ, ಗುಣ, ರೀತಿ, ಧ್ವನಿ, ರಸ, ಔಚಿತ್ಯ, ವಕ್ರೋಕ್ತಿ. ನಂತರ ಪ್ರಮುಖ ಭಾರತೀಯ ಮೀಮಾಂಸಕರು ಮತ್ತು ಅವರ ಕೃತಿಗಳು: ಭರತ, ಭಾಮಹ, ದಂಡಿ, ವಾಮನ, ರಾಜಶೇಖರ, ಕುಂತಕ, ಮಮ್ಮಟ, ವಿಶ್ವನಾಥ, ಆನಂದವರ್ಧನ, ಅಭಿನವಗುಪ್ತ, ಶ್ರೀವಿಜಯ, ಉದಯಾದಿತ್ಯ, ಸಾಳ್ವ, ತಿರುಮಲಾರ್ಯ. ಮತ್ತೊಂದು ಉಪಭಾಗವಾಗಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆ. ಅದರಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಸ್ವರೂಪ, ಹಿನ್ನೆಲೆ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳು. ಅದರಲ್ಲಿ ಅನುಕರಣ, ಕೆಥಾರ್ಸಿಸ್, ಭವ್ಯತೆ, ಇಮ್ಯಾಜಿನೇಷನ್, ಮಾನಸಿಕ ದೂರ, ಕಾವ್ಯ ಪ್ರತಿಮೆ, ವಸ್ತು ಪ್ರತಿರೂಪ, ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ, ವ್ಯಕ್ತಿತ್ವ ನಿರಸನ, ಅಭಿವ್ಯಕ್ತಿ ಮತ್ತು ಸಂವಹನ ತತ್ವ. ಪ್ರಮುಖ ಮೀಮಾಂಸಕರು: ಅದರಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಒರೆಸ್, ಲಾಂಜೆನಿಸ್, ಕ್ರೋಚೆ, ಸ್ಯಾಮ್ಯುಯಲ್ ಜಾನ್ಸನ್, ವರ್ಡ್ಸ್ವರ್ತ್, ಕಾಲ್ರಿಜ್, ಶೆಲ್ಲಿ, ಮ್ಯಾಥ್ಯೂ ಆರ್ನಲ್ಡ್, ಟಿ ಎಸ್ ಎಲಿಯಟ್. ಇನ್ನು ಕನ್ನಡ ಮೀಮಾಂಸೆ. ಅದರಲ್ಲಿ ಕನ್ನಡ ಮೀಮಾಂಸೆಯ ಪರಿಕಲ್ಪನೆ, ಸ್ವರೂಪ, ಹಿನ್ನೆಲೆ. ಅದರಲ್ಲಿ ರಾಷ್ಟ್ರೀಯವಾದ, ಜಾಗತೀಕರಣ, ನಿರ್ವಸಾಹತೀಕರಣ, ನಂತರ ಸಂಸ್ಕೃತ ದ್ರಾವಿಡ ಕನ್ನಡತ್ವ, ಸಂಸ್ಕೃತ ಭಾಷಾ ಸಾಹಿತ್ಯಕ್ಕೆ ಇರುವ ಲೋಕದೃಷ್ಟಿ, ದ್ರಾವಿಡ ಸಾಹಿತ್ಯ ಮೀಮಾಂಸೆಯ ಮುಖ್ಯ ಅಂಶಗಳು. ಅದರಲ್ಲಿ ತಮಿಳಿನ ಅಗಂ ಪುರಂ ಪರಿಕಲ್ಪನೆ, ಕನ್ನಡದ ಪ್ರಾಚೀನ ಮೀಮಾಂಸೆ, ಕನ್ನಡ ಸಾಹಿತ್ಯ ಕಂಡುಕೊಂಡ ವಿಭಿನ್ನ ನೆಲೆಗಳು, ಕನ್ನಡದ ದೇಶಿ ಸ್ವರೂಪ. ಮುಂದುವರೆದು ಕನ್ನಡ ಮೀಮಾಂಸೆಯ ಪ್ರಮುಖ ಅಂಶಗಳು, ನಂತರ ಆಧುನಿಕ ಪೂರ್ವಮೀಮಾಂಸೆ ಮತ್ತು ಚಾರಿತ್ರಿಕತೆ, ಆಧುನಿಕ ಮೀಮಾಂಸೆ ಮತ್ತು ಚಾರಿತ್ರಿಕತೆ, ಕನ್ನಡ ಛಂದೋ ರೂಪಗಳು ಮತ್ತು ಸಾಹಿತ್ಯ ಮೀಮಾಂಸೆಯ ಜೊತೆಗೆ ಅವುಗಳ ಸಂಬಂಧ,
ಆಧುನಿಕ ಕಥನಗಳಲ್ಲಿ ಕನ್ನಡ ಸಾಹಿತ್ಯ ಮೀಮಾಂಸೆ, ನುಡಿ, ಕಥನ ಭಾಷೆ, ಗದ್ಯ ಕಥನ, ಕಾದಂಬರಿ ಮತ್ತು ಅನ್ಯ ಶಿಸ್ತಿನ ಕಥನ. ಇನ್ನು ಘಟಕ 8 ಜಾನಪದ ಅಧ್ಯಯನ. ಅದರಲ್ಲಿ ಜಾನಪದ ಪರಿಕಲ್ಪನೆ. ಅದರಲ್ಲಿ ನೋಡೋದಾದರೆ ವ್ಯಾಖ್ಯೆಗಳು, ಜಾನಪದ ವಿಜ್ಞಾನ, ಜಾನಪದ ಅಧ್ಯಯನದ ಇತಿಹಾಸ. ಅದರಲ್ಲಿ ಜಾಗತಿಕ ಸಂದರ್ಭ, ವಸಾಹತುಶಾಹಿ ಸಂದರ್ಭ, ವಸಾಹತೋತ್ತರ ಸಂದರ್ಭ. ನಂತರ ಜಾನಪದ ಸಿದ್ಧಾಂತಗಳು. ಅದರಲ್ಲಿ ರಾಷ್ಟ್ರೀಯವಾದ, ಪುರಾಣ ಮೂಲ ಸಿದ್ಧಾಂತ, ಭಾರತ ಮೂಲ ಸಿದ್ಧಾಂತ, ಚಾರಿತ್ರಿಕ ಭೌಗೋಳಿಕ ವಿಧಾನ, ರಾಚನಿಕ ಸಿದ್ಧಾಂತ, ಮೌಖಿಕ ಸೂತ್ರಾತ್ಮಕ ಸಿದ್ಧಾಂತ, ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ, ಸಾಂದರ್ಭಿಕ ಸಿದ್ಧಾಂತ, ಪ್ರದರ್ಶನ ಸಿದ್ಧಾಂತ. ಮತ್ತೊಂದು ಅದರಲ್ಲಿ ಉಪಭಾಗ ಕ್ಷೇತ್ರ ಕಾರ್ಯ ಪರಿಕಲ್ಪನೆಗಳು. ಅದರಲ್ಲಿ ವಸ್ತುನಿಷ್ಠ, ವಿಷಯನಿಷ್ಠ, ಅನುಗಮನ, ನಿಗಮನ ಪದ್ಧತಿ, ಕ್ಷೇತ್ರ ಕಾರ್ಯ ಮತ್ತು ಸಂಶೋಧಕ, ಸಹ ಸಂಶೋಧಕರ ವಕ್ತ ಮತ್ತು ಸಂದರ್ಶನ, ಕ್ಷೇತ್ರ ಕಾರ್ಯದ ಆಧುನಿಕ ವಿಧಾನಗಳು, ತಾಂತ್ರಿಕ ಅಗತ್ಯತೆಗಳು, ಕ್ಷೇತ್ರ ಕಾರ್ಯದ ಸಾಧಕ ಬಾಧಕಗಳು, ಸಂಶೋಧಕರ ನೈತಿಕತೆ, ಕ್ಷೇತ್ರ ಕಾರ್ಯ ವರದಿ, ವರ್ಗೀಕರಣ, ವಿಶ್ಲೇಷಣೆ, ಮಾಹಿತಿಗಳ ವ್ಯಾಖ್ಯಾನ, ಕ್ಷೇತ್ರ ಕಾರ್ಯದ ಫಲಿತಗಳು. ನಂತರದ ಉಪಭಾಗ ಜನಪದ ಪ್ರಕಾರಗಳು. ಅದರಲ್ಲಿ ಜನಪದ ಮಹಾಕಾವ್ಯಗಳು. ಅದರಲ್ಲಿ ನೋಡೋದಾದರೆ ಮಲೆಮಹದೇಶ್ವರ, ಮಂಟೇಸ್ವಾಮಿ, ಜುಂಜಪ್ಪ, ಕೋಟಿ ಚೆನ್ನಯ್ಯ, ಸಿರಿ. ನಂತರ ಜನಪದ ಕಥೆಗಳು, ಜನಪದ ಕಥನಗೀತೆಗಳು, ಜನಪದ ಗೀತೆಗಳು, ಲಾವಣಿ, ಒಗಟುಗಳು, ಗಾದೆಗಳು. ನಂತರ ಜನಪದ ಪ್ರದರ್ಶನ ಕಲೆಗಳು. ಅದರಲ್ಲಿ ಡೊಳ್ಳು ಕುಣಿತ, ಬೀಸು ಕಂಸಾಳೆ, ಹುತ್ತರಿ ಕುಣಿತ, ಆಟ ಕಳೆಂಜ, ಗೊರವರ ಕುಣಿತ, ಯಕ್ಷಗಾನ, ಬಯಲಾಟ, ಸಣ್ಣಾಟ, ದೊಡ್ಡಾಟ, ಕೃಷ್ಣ ಪಾರಿಜಾತ ಮತ್ತು ವೃತ್ತಿಗಾಯಕರು. ಅದರಲ್ಲಿ ಕಂಸಾಳೆಯವರು, ನೀಲಗಾರರು, ಕಿನ್ನರಿ, ಜೋಗಿಗಳು. ಮುಂದುವರೆದು ಜಾನಪದ ಸಂಶೋಧಕರು. ಅದರಲ್ಲಿ ನೋಡೋದಾದರೆ ಮಿಷನರಿ ವಿದ್ವಾಂಸರು. ಅದರಲ್ಲಿ ಕರ್ನಲ್ ಮೆಕೆಂಜಿ, G.F. ಫ್ಲಿಟ್, ರೆವರೆಂಡ್ ಮ್ಯಾನರ್, A.C. ಬರ್ನೆಲ್, R.E. ಎಂತೋವನ್. ನಂತರ ಪಾಶ್ಚಾತ್ಯ ವಿದ್ವಾಂಸರು. ಅದರಲ್ಲಿ ನೋಡೋದಾದರೆ W.J. ಥಾಮ್ಸ್, J.G. ಹರ್ಡರ್, ಗ್ರೀಮ್ ಸಹೋದರರು, ಮ್ಯಾಕ್ಸ್ ಮುಲ್ಲರ್, ಸ್ಮಿತ್ ಥಾಮ್ಸನ್, ಥಿಯೋಡರ್ ಬೆನ್ಫೆ, ಸಿಗ್ಮಂಡ್ ಫ್ರಾಯ್ಡ್, ಯುಂಗ್, ಕಾರ್ಲೆ ಕ್ರಾನ್, ಆಂಟಿ ಆರ್ನೆ, A.J. ಪ್ರಾಪ್, ಕ್ಲಾಡ್ ಲೆವಿಸ್ಟ್ರಾಸ್, ಪ್ಯಾರಿ ಮತ್ತು ಲಾರಿ ಹಾಂಕೋ, ಮರಿಯಾ ಲೀಚ್, ರೋಜರ್ ಅಬ್ರಹಂ, ಡಾನ್ ಬೆಲ್ ಅಮೋಸ್, ಅಲನ್ ಡಮ್ಡಸ್, ಪೀಟರ್ ಜೆ ಕ್ಲಾಸ್, ಐಡ್ರುನ್ ಬ್ರೂಕ್ನರ್, ಮಾರ್ತಾ ಆಸ್ಟನ್. ಇನ್ನು ದೇಶಿ ವಿದ್ವಾಂಸರು. ಅದರಲ್ಲಿ ಅಲಸಂಗಿ ಗೆಳೆಯರು, ಅರ್ಚಕ ಬಿ ರಂಗಸ್ವಾಮಿ, B.S. ಗದ್ದಗಿಮಠ, H.L. ನಾಗೇಗೌಡ, ಮತಿಘಟ್ಟ ಕೃಷ್ಣಮೂರ್ತಿ, ಕ.ರ. ಕೃಷ್ಣಸ್ವಾಮಿ, S.K. ಕರೀಂ ಖಾನ್, G. ಶಂ ಪರಮಶಿವಯ್ಯ, ಗೋ ಚೆನ್ನಬಸಪ್ಪ, L.R. ಹೆಗಡೆ, ಸೋಮಶೇಖರ ಇಂಬ್ರಾಪುರ, ದೇವೇಂದ್ರ ಕುಮಾರ ಹಕಾರಿ, B.B. ಎಂಡಿ, R.C. ಹಿರೇಮಠ್, M.S. ಸುಂಕಾಪುರ, M.S. ಲಟ್ಟೆ, N.R. ನಾಯಕ, ಶಾಂತಿನಾಯಕ, ತೀನಂ ಶಂಕರನಾರಾಯಣ, K.R. ದುರ್ಗಾದಾಸ್, ಸಿದ್ದಲಿಂಗಯ್ಯ, ಶಾಲಿನಿ ರಘುನಾಥ, P.K. ರಾಜಶೇಖರ್, ಹಂಬಳಿಕೆ ಹಿರಿಯಣ್ಣ, H.J. ಲಕ್ಕಪ್ಪಗೌಡ, ಇ.ಚಿ. ಬೋರಲಿಂಗಯ್ಯ, ಇ.ಶಿ. ರಾಮಚಂದ್ರೇಗೌಡ, P.R. ತಿಪ್ಪೇಸ್ವಾಮಿ, ಕ್ಯಾತನಹಳ್ಳಿ ರಾಮಣ್ಣ, ಶಿವರಾಮ ಕಾರಂತ, B.A. ವಿವೇಕರೈ,
ಅಮೃತ ಸೋಮೇಶ್ವರ, ಕೂಶಿ ಹರಿದಾಸ ಭಟ್ಟ, ಪುರುಷೋತ್ತಮ ಬಿಳಿಮಲೆ, ಚಿನ್ನಪ್ಪಗೌಡ, ಟಿ.ಎಸ್. ಸತ್ಯನಾಥ್, ಎ.ವಿ. ನಾವಡ, ಗಾಯತ್ರಿ ನಾವಡ, ವಾಮನ ನಂದಾವರ, ಮೈಲಹಳ್ಳಿ ರೇವಣ್ಣ, ಸಂಧ್ಯಾ ರೆಡ್ಡಿ, ಕಾಳೇಗೌಡ ನಾಗವಾರ. ಇಷ್ಟು ಕೂಡ 8ನೇ ಘಟಕದಲ್ಲಿ ನಾವು ನೋಡ್ಬೋದು. ಇನ್ನು ಘಟಕ 9 ಕನ್ನಡ ಸಂಶೋಧನೆ, ಸಾಹಿತ್ಯ ವಿಮರ್ಶೆ ಮತ್ತು ಸಾಂಸ್ಕೃತಿಕ ಅಧ್ಯಯನ. ಅದರಲ್ಲಿ ಸಂಶೋಧನೆ ಉಪಭಾಗವಾಗಿದೆ. ಅದರಲ್ಲಿ ನೋಡುವಂತಹ ಉಪವಿಷಯಗಳು ಸಂಶೋಧನೆಯ ಪರಿಕಲ್ಪನೆ, ಸ್ವರೂಪ, ಉದ್ದೇಶ ಮತ್ತು ಪ್ರಯೋಜನ. ನಂತರ ಕನ್ನಡ ಸಂಶೋಧನೆ ಇತಿಹಾಸ, ಕನ್ನಡ ಸಂಶೋಧನಾ ಬಗೆಗಳು. ಅದರಲ್ಲಿ ನಾಡುನುಡಿ ಶೋಧ, ಛಂದಸ್ ಶೋಧ, ಶಾಸನ ಶೋಧ, ಚಾರಿತ್ರಿಕ ಶೋಧ, ಸಂಸ್ಕೃತಿ ಶೋಧ, ಜಾನಪದ ಶೋಧ, ಸಾಹಿತ್ಯ ಶೋಧ, ಮಹಿಳಾ ಶೋಧ, ದಲಿತ ಶೋಧ. ನಂತರ ನೋಡುವಂತಹ ಉಪಭಾಗ ಪ್ರಮುಖ ಸಂಶೋಧನಾ ಗ್ರಂಥಗಳು ಮತ್ತು ಅವುಗಳ ಪ್ರಾಮುಖ್ಯತೆ. ಪ್ರಮುಖ ಸಂಶೋಧಕರು ಅದರಲ್ಲಿ ಶಂಭಾ ಜೋಶಿ, ಗೋವಿಂದ ಪೈ, ಮುಳಿಯ ತಿಮ್ಮಪ್ಪಯ್ಯ, ಮ. ಪ್ರ. ಪೂಜಾರ, ಕೆ.ಜಿ. ಕುಂದಣಗಾರ, ಆರ್. ನರಸಿಂಹಾಚಾರ್, ಎಸ್.ಜಿ. ನರಸಿಂಹಾಚಾರ್, ಡಿ.ಕೆ. ಭೀಮಸೇನರಾವ್, ಆರ್.ಸಿ. ಹಿರೇಮಠ, ಡಿ.ಎಲ್. ನರಸಿಂಹಾಚಾರ್, ರಾಜಪುರೋಹಿತ, ಟಿ.ನಂ. ಶ್ರೀಕಂಠಯ್ಯ, ಸೇಡಿಯಾಪು ಕೃಷ್ಣಭಟ್ಟ, ರಂ. ಶ್ರೀ ಮುಗಳಿ, ಎಂ. ಮರಿಯಪ್ಪ ಭಟ್ಟ, ದೇ. ಜವರೇಗೌಡ, ಕ. ವೆಂ. ರಾಘವಾಚಾರ್, ಸ. ಮಾಳವಾಡ, ಎಸ್.ಎಸ್. ಬೂಸನೂರಮಠ, ಎಸ್.ಜಿ. ನಂದಿಮಠ, ಎಸ್.ಎಸ್. ಬಸವನಾಳ, ಎಚ್. ದೇವೀರಪ್ಪ, ಎಚ್. ತಿಪ್ಪೇರುದ್ರಸ್ವಾಮಿ, ಹಾಮ ನಾಯಕ, ಎಂ. ಚಿದಾನಂದಮೂರ್ತಿ, ಎಲ್. ಬಸವರಾಜು, ಜಿ. ಶಂ. ಪರಮಶಿವಯ್ಯ, ಟಿ.ವಿ. ವೆಂಕಟಾಚಲ ಶಾಸ್ತ್ರಿ, ಹಂಪ ನಾಗರಾಜಯ್ಯ, ಕಮಲ ಹಂಪನ, ಎಂ.ಎಸ್. ಸುಂಕಾಪುರ, ಎಂ.ಎಂ. ಕಲಬುರ್ಗಿ, ಎಲ್.ಆರ್. ಹೆಗಡೆ, ಎ.ಕೆ. ರಾಮಾನುಜನ್, ಕುಶಾಲಪ್ಪ ಗೌಡ. ಇನ್ನು ಸಾಹಿತ್ಯ ವಿಮರ್ಶೆ ಅದರಲ್ಲಿ ನೋಡೋದಾದರೆ ವಿಮರ್ಶೆಯ ಸ್ವರೂಪ, ವ್ಯಾಪ್ತಿ, ವಿಮರ್ಶೆ ವಿಮರ್ಶೆ ವಿಮರ್ಶೆ. ಇನ್ನು ಪ್ರಮುಖ ವಿಮರ್ಶಾ ಪ್ರಸ್ಥಾನಗಳು ಅದರಲ್ಲಿ ಮನೋವೈಜ್ಞಾನಿಕ ವಿಮರ್ಶೆ, ಚಾರಿತ್ರಿಕ ವಿಮರ್ಶೆ, ಮಾರ್ಕ್ಸ್ವಾದಿ ವಿಮರ್ಶೆ, ಸ್ತ್ರೀವಾದಿ ವಿಮರ್ಶೆ, ಪ್ರಾಯೋಗಿಕ ವಿಮರ್ಶೆ, ರಾಚನಿಕ ವಿಮರ್ಶೆ ಮತ್ತು ನಿರಚನವಾದ, ರಾಚನಿಕೋತ್ತರ ವಿಮರ್ಶೆ, ನವಚಾರಿತ್ರಿಕ ವಿಮರ್ಶೆ, ಪರಿಸರವಾದಿ ವಿಮರ್ಶೆ. ಇನ್ನು ಪ್ರಮುಖ ವಿಮರ್ಶಕರು ನೋಡೋದಾದರೆ ಎ.ಆರ್. ಕೃಷ್ಣಶಾಸ್ತ್ರಿ, ಎಸ್.ವಿ. ರಂಗಣ್ಣ, ಕೀರ್ತಿನಾಥ ಕುರ್ತಕೋಟಿ, ಜಿ.ಎಸ್. ಶಿವರುದ್ರಪ್ಪ, ಜಿ.ಎಚ್. ನಾಯಕ್, ಕೆ.ಬಿ. ಸುಬ್ಬಣ್ಣ, ಎಲ್.ಎಸ್. ಶೇಷಗಿರಿರಾವ್, ಯು.ಆರ್. ಅನಂತಮೂರ್ತಿ, ಕಿ.ರಂ. ನಾಗರಾಜ, ಜಿ.ಎಸ್. ಅಮೂರ, ಗಿರಡಿ ಗೋವಿಂದರಾಜ, ಕೆ.ವಿ. ಅಕ್ಷರ, ರಾಜಾರಾಮ ಹೆಗಡೆ, ಡಿ.ಆರ್. ನಾಗರಾಜ, ಸಿ.ಎನ್. ರಾಮಚಂದ್ರನ್, ಕೆ.ವಿ. ನಾರಾಯಣ, ಬಿ.ಎನ್. ಸುಮಿತ್ರಾಬಾಯಿ, ಎಚ್.ಎಸ್. ಶ್ರೀಮತಿ, ವಿಜಯದಬ್ಬೆ, ಎಂ.ಎಸ್. ಆಶಾದೇವಿ, ಪ್ರೀತಿ ಶ್ರೀಮಂದರ ಕುಮಾರ, ನರಹಳ್ಳಿ ಬಾಲಸುಬ್ರಹ್ಮಣ್ಯಂ, ಬಸವರಾಜ ಕಲ್ಗುಡಿ, ಒ.ಎಲ್. ನಾಗಭೂಷಣ ಸ್ವಾಮಿ, ಎಚ್.ಎಸ್. ರಾಘವೇಂದ್ರರಾವ್, ರಹಮತ್ ತರೀಕೆರೆ, ಶಿವರಾಮ ಪಡಿಕ್ಕಲ್, ಕೆ. ಕೇಶವ ಶರ್ಮಾ, ಬಿ.ಎಂ. ಪುಟ್ಟಯ್ಯ, ಕೆ.ವಿ. ತಿರುಮಲೇಶ್, ಪುರುಷೋತ್ತಮ ಬಿಳಿಮಲೆ, ಟಿ.ಪಿ. ಅಶೋಕ, ಶಾಂತಿನಾಥ ದಿಬ್ಬದ. ನಂತರ ಸಾಂಸ್ಕೃತಿಕ ಅಧ್ಯಯನ ಅದರಲ್ಲಿ ಬರುವಂತಹ ಉಪವಿಷಯಗಳು ಸಾಂಸ್ಕೃತಿಕ ಅಧ್ಯಯನ, ಸ್ವರೂಪ ಮತ್ತು ವ್ಯಾಖ್ಯ, ಸಂಸ್ಕೃತಿ ಸಂಕಥನಗಳ ವ್ಯಾಖ್ಯಾನ, ಆಧುನಿಕೋತ್ತರ. ಪ್ರಮುಖ ಚಿಂತಕರು ಎಡ್ವರ್ಡ್ ಸೈದ್, ಗೂಗಿ, ವಾತಿಯಾಂಗೋ, ಫುಕೋ, ಡೆರಿಡಾ, ಗ್ರಾಮ್ಶಿ, ಭಾರತೀಯ ನಿರ್ವಸಾಹತೀಕರಣ ಚಿಂತನೆಗಳು ಅದರಲ್ಲಿ ಟ್ಯಾಗೋರ್, ಮಹಾತ್ಮ ಗಾಂಧಿ, ಆಶೀಶ್ ನಂದಿ, ಡಿ.ಆರ್. ನಾಗರಾಜ್.
ದೇಶಿವಾದ, ತಾತ್ವಿಕ ಸ್ವರೂಪ, ದೇಶೀಯತೆ, ಪ್ರಾದೇಶಿಕತೆಯ ಹುಡುಕಾಟ ಮತ್ತು ಕನ್ನಡದಲ್ಲಿ ಸಾಂಸ್ಕೃತಿಕ ಅಧ್ಯಯನ ನಡೆದು ಬಂದ ಕ್ರಮ. ನಂತರ ಸಾಂಸ್ಕೃತಿಕ ಅಧ್ಯಯನದ ಕೆಲವು ಪರಿಕಲ್ಪನೆಗಳು. ದೇಶಿ, ಯಜಮಾನ್ಯ, ವಿಸ್ಮಂತಿ, ಜಾಗತೀಕರಣ, ಜಾಗತಿಕ ಸಂಸ್ಕೃತಿ, ಜನಪ್ರಿಯ ಸಂಸ್ಕೃತಿ, ಸೈಬರ್ ಸಂಸ್ಕೃತಿ. ಇಷ್ಟು ಕೂಡ ಅಧ್ಯಾಯ 9ರಲ್ಲಿ ಬರುವಂತಹ ಉಪಭಾಗಗಳು ಮತ್ತು ಆ ಉಪಭಾಗಗಳಲ್ಲಿ ಬರುವಂತಹ ಉಪ ವಿಷಯಗಳಾಗಿವೆ. ಇನ್ನು ಅಧ್ಯಾಯ ಅಥವಾ ಘಟಕ 10 ಇದು ಕೊನೆಯ ಘಟಕ, ತೌಲನಿಕ ಮತ್ತು ಅನುವಾದ ಸಾಹಿತ್ಯ. ಅದರಲ್ಲಿ ತೌಲನಿಕ ಸಾಹಿತ್ಯ ಅದರಲ್ಲಿ ನೋಡೋದಾದರೆ ಪರಿಕಲ್ಪನೆ, ವ್ಯಾಖ್ಯೆ, ತೌಲನಿಕ ಅಧ್ಯಯನದ ಬೆಳವಣಿಗೆ ಮತ್ತು ಚಾರಿತ್ರಿಕತೆ, ತೌಲನಿಕ ಸಾಹಿತ್ಯಾಧ್ಯಯನದ ನೆಲೆಗಳು, ಅದರಲ್ಲಿ ವಸ್ತು, ಭಾಷೆ, ಕಾಲ, ಪ್ರಕಾರ, ಪ್ರಭಾವಗಳನ್ನಾಧರಿಸಿದ ಅಧ್ಯಯನ ಮತ್ತು ಅನುವಾದ ಸಾಹಿತ್ಯ, ಅದರಲ್ಲಿ ವಿವಿಧ ವ್ಯಾಖ್ಯೆಗಳು, ಇತಿಹಾಸ, ಉದ್ದೇಶ ಮತ್ತು ಪ್ರಯೋಜನಗಳು. ನಂತರ ಅನುವಾದದ ತತ್ವಗಳು, ಅದರಲ್ಲಿ ವಿಧೇಯತಾ ತತ್ವ, ಅನುರೂಪತಾ ತತ್ವ, ಆನಂದ ತತ್ವ, ಪರಿಹಾರ ತತ್ವ ಮತ್ತು ಅನುವಾದದ ಬಗೆಗಳು, ಅದರಲ್ಲಿ ಶಬ್ದಾನುವಾದ, ಭಾವಾನುವಾದ, ಛಾಯಾನುವಾದ, ಸಂಗ್ರಹಾನುವಾದ, ವಿಸ್ತಾರಾನುವಾದ, ರೂಪಾಂತರ, ಸೃಜನಾತ್ಮಕ ಅನುವಾದ, ಭಾವಾನುವಾದ ಮತ್ತು ಅನುವಾದದ ಸಮಸ್ಯೆಗಳು, ಅದರಲ್ಲಿ ಭಾಷಿಕ, ವ್ಯಾಕರಣಾತ್ಮಕ, ಸಾಂಸ್ಕೃತಿಕ. ಇನ್ನು ಅನುವಾದಕರು ರವೀಂದ್ರನಾಥ ಟ್ಯಾಗೋರ್, ಚುರಮುರಿ ಶೇಷಗಿರಿರಾಯರು, ಸೋಸಳೆ ಅಯ್ಯಶಾಸ್ತ್ರಿಗಳು, ಬಸವಪ್ಪ ಶಾಸ್ತ್ರಿ, ಬಿ ವೆಂಕಟಾಚಾರ್ಯ, ಗಳಗನಾಥ, ಬಿ.ಎಂ. ಶ್ರೀ, ಅಟ್ಟಿಯಂಗಡಿ ನಾರಾಯಣರಾವ್, ಪಂಜೆ ಮಂಗೇಶರಾಯ, ಗೋವಿಂದ ಪೈ, ಎಸ್.ವಿ. ಪರಮೇಶ್ವರ ಭಟ್ಟ, ಬೇಂದ್ರೆ, ಕುವೆಂಪು, ದೇಜಾಗೌ, ರಾಮಚಂದ್ರ ಶರ್ಮಾ, ಎ.ಕೆ. ರಾಮಾನುಜನ್, ಬಿ.ವಿ. ಗಿರಿ, ಕೆ.ವಿ. ಸುಬ್ಬಣ್ಣ, ಪಿ. ಲಂಕೇಶ್, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ, ಎಚ್.ಎಸ್. ಶ್ರೀಮತಿ, ಎಚ್.ಎಸ್. ಶಿವಪ್ರಕಾಶ್, ತಮಿಳ್ ಸೆಲ್ವಿ, ವಿಠಲರಾವ್ ಗಾಯಕ್ವಾಡ್, ಮೋಹನ ಕುಂಟಾಲ್. ಇನ್ನು ಅನುವಾದಿತ ಕೃತಿಗಳನ್ನು ನೋಡೋದಾದರೆ ಗೀತಾಂಜಲಿ, ಮೇಘದೂತ, ಶಾಕುಂತಳಂ, ಮಾಳವಿಕಾಗ್ನಿಮಿತ್ರ, ಆಂಗ್ಲ ಕವಿತಾವಳಿ, ದುರ್ಗೇಶನಂದಿನಿ, ಆನಂದಮಠ, ರಕ್ತಾಕ್ಷಿ, ಸ್ಪೀಕಿಂಗ್ ಆಫ್ ಶಿವ, ಉರಿಚಮ್ಮಾಳಿಕೆ, ಯುದ್ಧ ಮತ್ತು ಶಾಂತಿ, ಕೆಂಪು ಮೀನು, ಮರಳಿಗೂಡಿಗೆ, ಉಚಾಲ್ಯ, ಅಕ್ರಮ ಸಂತಾನ, ಅವಳು ನಾನಲ್ಲ ಅವನು ಪೀಠಾಧಿಪತಿಯ ಪತ್ನಿ. ಇಲ್ಲಿಗೆ ನಮ್ಮ ಪಠ್ಯಕ್ರಮದ ಪರಿಚಯ ಮುಗಿದಿದೆ. ಮುಂದಿನ ತರಗತಿಗಳಲ್ಲಿ ಈ ಪಠ್ಯಕ್ರಮದ ಒಂದೊಂದು ವಿಷಯವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.